ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಸ್ಫರ್ಡ್ಗೆ ಹೋಗ್ತಾ ಇದೀವಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಗೊತ್ತಲ್ಲ, ಇಂಗ್ಲೆಂಡ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನಾನು ನಿಮಗೆ ಮೇ ಬಿ ಕಾರಲ್ಲಿ ಸಿಗ್ತೀನಿ, ಓಕೆನಾ? ನಾನು ಲಾಸ್ಟ್ ವ್ಲಾಗಲ್ಲಿ ಬಿಸ್ಟರ್ ವಿಲೇಜ್ ಫುಲ್ ಕಂಪ್ಲೀಟ್ ಆಗಿ ತೋರಿಸಿದ್ದೆ. ಆಕ್ಚುಲಿ ನಾವು ಒಂದೇ ದಿನದಲ್ಲೇ ಬಿಸ್ಟರ್ ವಿಲೇಜ್ ಅಂಡ್ ಆಕ್ಸ್ಫರ್ಡ್ ಎರಡು ಪ್ಲಾನ್ ಮಾಡಿದ್ದು. ಬಿಕಾಸ್ ಅದು ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೆ. ಫಸ್ಟ್ ಅಲ್ಲಿ ಬಿಸ್ಟರ್ ವಿಲೇಜ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೇನೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ. ಬಿಸ್ಟರ್ ವಿಲೇಜ್ ಇಂದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇನೆ. ಲೈಕ್ ಕಾರಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಆಗಿರ್ಬೋದು. ಆಕ್ಸ್ಫರ್ಡ್ ವರ್ಗೂ ಮಾತ್ರ ಕಾರಲ್ಲಿ ಹೋಗಿದ್ದು. ಆಕ್ಸ್ಫರ್ಡ್ಗೆ ರೀಚ್ ಆಗಿ ಅಲ್ಲಿ ಬಸ್ ಸ್ಟಾಪ್ ಬರುತ್ತೆ, ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ಬೇಕು. ಆಕ್ಚುಲಿ ಕಾರಲ್ಲೂ ಹೋಗ್ಬೋದು, ಬಟ್ ನಾವು ಬಸ್ ಪ್ರಿಫರ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬಸ್ ಸ್ಟ್ಯಾಂಡು ಆಕ್ಸ್ಫರ್ಡ್ದು. ಸೊ ಇಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಿ ಚೂಸ್ ಬಸ್. ಸೊ ಗೈಸ್, ಇವಾಗಷ್ಟೇ ಆಕ್ಸ್ಫರ್ಡ್ಗೆ ಬಂದ್ವಿ. ಈಗಷ್ಟೇ ಆಕ್ಸ್ಫರ್ಡ್ಗೆ ಬಂದ್ವಿ. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ. ಅಲ್ಲಿ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು ಕಾರ್ ಪಾರ್ಕಿಂಗ್ಗೆ. ಟಿಕೆಟ್ ಎಲ್ಲ ತೊಗೊಂಡ್ರು. ಈಗ ನಾವು ಬಸ್ಸಲ್ಲಿ ಹೋಗಬೇಕು. ಯು ನೋ ವಾಟ್, ಇಟ್ ಈಸ್ ಡಬಲ್ ಡೆಕ್ಕರ್ ಬಸ್ ಗೈಸ್. ಡಬಲ್ ಡೆಕ್ಕರ್ ಬಸ್ ಮೇಲೆದೆ ಹೋಗಿ ಕುತ್ಕೋಬೇಕು ಅಂತ ಕಾಯ್ಕೊಂಡು ನಿಂತಿದ್ದೀನಿ. ಹೋಗಿ ಕುತ್ಕೊಂಡ ತಕ್ಷಣ ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ. ನಾನು ಕೇಳಿದ ಮಟ್ಟಿಗೆ ಆಕ್ಸ್ಫರ್ಡ್ ರೋಡ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಲೈಕ್ ಗ್ರೀನರಿ ಆಗಿರ್ಬೋದು, ಕ್ಲೀನ್ ರೋಡ್ಸು ಸಖತ್ತಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮೇಲ್ಗಡೆ ಕುತ್ಕೊಂಡು ಹೇಗೆ ಕಾಣಿಸುತ್ತೆ ರೋಡು ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಗಿದೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡ್ತೀನಿ, ಓಕೆನಾ? ಸ್ಟೇ ಟ್ಯೂನ್ಡ್. ಇದು ಬಂದ್ಬಿಟ್ಟು ಆ ಬಸ್ಸಿಂದು, ಡಬಲ್ ಡೆಕ್ಕರ್ ಬಸ್ಸಿಂದು ಟಿಕೆಟು. ಇಬ್ಬರಿಗಿಂತ ಜಾಸ್ತಿ ಜನ ಇದ್ರೆ ಗ್ರೂಪ್ ಟಿಕೆಟ್ ಅಂತ ಕೊಡ್ತಾರೆ. ಫೈನಲ್ ಆಗಿ ನಮಗೆ ಸಿಕ್ತು. ಸೊ ನಾವು ಅಲ್ಲಿಂದ ಬಸ್ ಹತ್ಕೊಂಡು ಯೂನಿವರ್ಸಿಟಿ ಕಡೆ ಹೊರಟೇ ಬಿಟ್ವಿ. ರೋಡ್ ಅಂತೂ ಎಷ್ಟು ಚೆನ್ನಾಗಿತ್ತು, ಎಷ್ಟು ಕ್ಲೀನ್ ಆಗಿತ್ತು, ಎಷ್ಟು ಗ್ರೀನರಿ ಆಗಿತ್ತು ಅಂದ್ರೆ ಐ ಕಾಂಟ್ ಎಕ್ಸ್ಪ್ಲೇನ್. ತುಂಬಾನೇ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಸ್ ಸ್ಟಾಪ್ ಇಂದ ನಿಮ್ಗೆ ಯೂನಿವರ್ಸಿಟಿ ಹತ್ರ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಅಂತೂ ಆಗುತ್ತೆ. ನಾವು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಗಿತ್ತು. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಟ್ರಾಫಿಕ್ ಇತ್ತು ಅಲ್ಲಿ. ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದ್ ಸ್ವಲ್ಪ ಮಳೆ ಬರ್ತಾ ಇತ್ತು, ಲೈಟ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇತ್ತು. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ನೋಡಿ ಇಂಗ್ಲೆಂಡ್ ಫ್ಲಾಗ್. ಇದು ಸೈಡಲ್ಲಿ ಹಿಂಗೆ ಇದು ಫುಲ್ ಇರುತ್ತಾ ಸರ್? ಇದು ವಾಕಿಂಗ್ ಪಾತ್ ಇದೆಯಲ್ಲ, ಟ್ರಾಫಿಕ್ ಇದ್ದಿದ್ರಿಂದ ನಮಗೆ ತುಂಬಾನೇ ಟೈಮ್ ಬೇಕಾಯಿತು ಯೂನಿವರ್ಸಿಟಿ ಹತ್ರ ರೀಚ್ ಆಗೋದಕ್ಕೋಸ್ಕರ. ಅಷ್ಟರಲ್ಲಿ ನಮ್ಗೆ ಎಲ್ಲ ಫುಲ್ ತುಂಬಾ ಹಸುವಾಗ್ಬಿಟ್ಟಿತ್ತು. ಏನಾದ್ರೂ ತಿನ್ನೋಣ ಅಂತ ಅನ್ಕೊಂಡ್ವಿ ಬಸ್ ಇಂದ ಇಳಿದ ತಕ್ಷಣ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಚಳಿ ಇರೋದ್ರಿಂದ ನಮ್ಗೆ ತುಂಬಾನೇ ಹಸುವಾಗುತ್ತೆ ಅಂಡ್ ಡೈಜೆಷನ್ ಕೂಡ ತುಂಬಾ ಬೇಗ ಆಗ್ಬಿಡುತ್ತೆ. ಇಲ್ಲಿದೆ ನೋಡಿ, ಇದೇ ಬಸ್ ಸ್ಟಾಪ್. ಬಸ್ ಇಳಿದ ತಕ್ಷಣ ನಾವೆಲ್ಲರೂ ಹುಡುಕೊಂಡು ಹೋಗಿದ್ದೇನೆ ತಿನ್ನಕ್ಕೆ ಏನಾದ್ರೂ ಶಾಪ್ಸ್ ಇದೆಯಾ ಅಂತ. ಅದೇ ಟೈಮಲ್ಲಿ ನಮ್ಗೆ ಗ್ರೆಗ್ ಸಿಕ್ತು. ಇಲ್ಲಿ ನಾವು ವೆಜ್ ಮಾರ್ಗರಿಟಾ ಪಿಜ್ಜಾ ಒಂದು ಸ್ಲೈಸ್ ತಗೊಂಡಿದ್ವಿ, ಮತ್ತೆ ಒಂದು ಹಾಟ್ ಚಾಕ್ಲೇಟ್ ತಗೊಂಡಿದ್ವಿ. ಓಕೆ, ಇಷ್ಟೊತ್ತು ಹೇಗ್ ಬಂದ್ವಿ, ರೋಡ್ ಎಲ್ಲ ಹೇಗ್ ಕಾಣಿಸ್ತಾ ಇತ್ತು, ಏನ್ ತಿಂದ್ವಿ ಅಂತ ಹೇಳಿದಾಯ್ತು. ಈಗ ಸ್ವಲ್ಪ ಇನ್ಫಾರ್ಮೇಶನ್ ಮೋಡ್ ಗಿಳಿಯಣ್ವಾ. ಸರಿ, ಹಾಗಾದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅನ್ನೋದು ಒಂದು ತುಂಬಾ ಹಳೆಯ ಯೂನಿವರ್ಸಿಟಿ ಇಡೀ ಪ್ರಪಂಚದಲ್ಲೇ, ಓಕೆನಾ? ಇವಾಗ ಯೂಶಲಿ ಒಂದು ಕಾಲೇಜಲ್ಲೇ ಎಲ್ಲಾ ಬ್ರಾಂಚಸ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ BSc, BE ಆಗಿರ್ಬೋದು, BA ಆಗಿರ್ಬೋದು, ಅದೆಲ್ಲ ಇರುತ್ತೆ. ಒಂದೇ ಕಾಲೇಜಲ್ಲಿ ಎಲ್ಲಾ ಕೋರ್ಸ್ಗಳಿರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಪ್ರತಿಯೊಂದು ಕೋರ್ಸ್ಗೂ ಅದರದೇ ಆದಂತ ಸಪರೇಟ್ ಬಿಲ್ಡಿಂಗ್ ಇರುತ್ತೆ, ಅದರದೇ ಆದಂತ ಸಪರೇಟ್ ಡೈನಿಂಗ್ ಏರಿಯಾ ಇರುತ್ತೆ ಅಂಡ್ ಕಲ್ಚರ್ ಇರುತ್ತೆ. ಸಪ್ರೇಟ್ ಆಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಅಂದ್ರೆ ಹೇಳಕ್ ಆಗಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ರಿಂದ ಎಲ್ಲಾ ಕೋರ್ಸ್ಗೂ ಅದರದೇ ಆದಂತ ಸಪರೇಟ್ ಬಿಲ್ಡಿಂಗ್ ಇರೋದ್ರಿಂದ ಒಂದೊಂದು ಬಿಲ್ಡಿಂಗು ಒಂದೊಂದು ಇಯರ್ ಅಲ್ಲಿ ಕಟ್ಟಿದ್ದಾರೆ. ಹಾಗಾಗಿ ಇದನ್ನ ಯಾವಾಗಿಂದ ಕಟ್ಟಕ್ ಶುರು ಮಾಡಿದ್ರು ಅಂತ ಅಂದ್ರೆ 11th ಸೆಂಚುರಿಯಿಂದ ಕಟ್ಟಕ್ ಶುರು ಮಾಡಿದ್ದಾರೆ. ಟೀಚಿಂಗ್ ಅಂತಕ್ಕಂಥದ್ದು 1096 ಇಂದ ಶುರು ಮಾಡಿದ್ದಾರೆ.
ಸೊ ನೀವು ಇವಾಗ ಏನ್ ನೋಡ್ತಾ ಇದ್ದೀರಲ್ಲ ಇದನ್ನ ರಾಡ್ ಕ್ಲಿಫ್ ಕ್ಯಾಮ್ರಾ ಅಂತ ಕರೀತಾರೆ, ವಿಚ್ ಈಸ್ ವೆರಿ ಫೇಮಸ್ ಬಿಲ್ಡಿಂಗ್ ಅಂಡ್ ವೆರಿ ಫೇಮಸ್ ಲೈಬ್ರರಿ ಇನ್ ದ ಫುಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಇದು ಯಾಕೆ ಫೇಮಸ್ ಅಂತ ಅಂದ್ರೆ ಇದು ಗುಂಡು ಆಕಾರದಲ್ಲಿದೆ, ಅಂದ್ರೆ ಸರ್ಕ್ಯುಲರ್ ಆಗಿದೆ, ಅದಕ್ಕೆ ಫೇಮಸ್. ಅಂಡ್ ಇದನ್ನ 1737 ಇಂದ ಹಿಡಿದು 1749 ವರೆಗೂ ಈ ಒಂದು ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದ ಟೂರಿಸ್ಟ್ಸ್ ಅಲೋ ಇಲ್ಲ, ಓನ್ಲಿ ಸ್ಟೂಡೆಂಟ್ಸ್ ಆರ್ ಅಲೌಡ್. ಆಗ ಕಟ್ಟಿರೋ ಬಿಲ್ಡಿಂಗ್ ಇಷ್ಟು ವರ್ಷಗಳಾದ್ರೂ ಅಷ್ಟೇ ಸ್ಟ್ರಾಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ. ನೀವ್ ಇವಾಗ ಏನ್ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಬಾಡ್ಲೇನ್ ಲೈಬ್ರರಿ ಅಂತ, ತುಂಬಾ ಹಳೆಯ ಯುರೋಪಿನ ಫೇಮಸ್ ಲೈಬ್ರರಿ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಯಾವುದೇ ರೀತಿಯಾದ ಟೂರಿಸ್ಟ್ಸ್ ಅಲೋ ಇಲ್ಲ, ಓನ್ಲಿ ಸ್ಟೂಡೆಂಟ್ಸ್ ಆರ್ ಅಲೌಡ್. ಇದು ಕೂಡ ಒನ್ ಆಫ್ ದ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಇನ್ ಆಕ್ಸ್ಫರ್ಡ್. ಫೇಮಸ್ ಪೊಲಿಟಿಷಿಯನ್ ಇಂದಿರಾ ಗಾಂಧಿ ಆಗಿರ್ಬೋದು, ಫೇಮಸ್ ಹೀರೋ ಸೈಫ್ ಅಲಿ ಖಾನ್ ಮತ್ತೆ ಪ್ರೀತಿ ಜಿಂತಾ ಇವರೆಲ್ಲರೂ ಇದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ. ಇನ್ನ ಯಾರಾದ್ರೂ ಸ್ಟೂಡೆಂಟ್ಸ್ ಹೂ ಆರ್ ಡ್ರೀಮಿಂಗ್ ಫಾರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಯಾರಾದ್ರೂ ಸ್ಟೂಡೆಂಟ್ಸ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಈ ಇನ್ಫಾರ್ಮೇಶನ್. ಸೊ ಬೇಸಿಕಲಿ ಈ ಯೂನಿವರ್ಸಿಟಿಗೆ ಎವ್ರಿ ಇಯರ್ 23,000 ಅಪ್ಲಿಕೇಶನ್ಸ್ ಬರುತ್ತೆ. ಬಟ್ ಸೀಟ್ಸ್ ಅವೈಲಬಲ್ ಇರೋದು, ಸೀಟ್ಸ್ ಖಾಲಿ ಇರೋದು ಮಾತ್ರ 3,300. ಅಷ್ಟರಲ್ಲಿ 10,000 ಸ್ಟೂಡೆಂಟ್ಸ್ ನ ಇಂಟರ್ವ್ಯೂಗೋಸ್ಕರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಹೋಲ್ ಎಜುಕೇಶನ್ ಹಿಸ್ಟ್ರಿಲಿ ಎ ಅಥವಾ A+ ಇರಬೇಕು. ಅರೌಂಡ್ 20-25% ಜನ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನೀವು ಫಸ್ಟ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಆ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು. ಅದಾದ್ಮೇಲೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಈ 3 ರೌಂಡ್ ಆದ್ಮೇಲೆ ಅವರು ಒಂದು ಡಿಸಿಷನ್ ತಗೊಂಡು ನಿಮಗೆ ರಿಸಲ್ಟ್ ನ ಬಿಡ್ತಾರೆ. ಓಕೆನಾ? ಸೊ 2026 ಬ್ಯಾಚ್ ಬೈ 15th ಅಕ್ಟೋಬರ್ ಒಳಗಡೆ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಫೀಸ್ ವಿಚಾರಕ್ಕೆ ಬಂತು ಅಂದ್ರೆ 55 lakhs ಪರ್ ಇಯರ್, 55 ಲಕ್ಷ ಒಂದು ವರ್ಷಕ್ಕೆ ಕಟ್ಟಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಅಕೊಮಡೇಷನ್ ಸಪರೇಟು, ಆಮೇಲೆ ತಿಂಡಿ ತಿನಿಸು ಅದೆಲ್ಲ ಸಪರೇಟು. ರಫ್ಲಿ ಒಂದು ತಿಂಗಳಿಗೆ 2,62,000 ಅಂತೂ ಆರಾಮಾಗಿ ಬೇಕಾಗತ್ತೆ. ಈ ಯೂನಿವರ್ಸಿಟಿಲಿ ತುಂಬಾ ಕನ್ನಡ ಸಾಂಗ್ ಶೂಟ್ ಮಾಡಿದ್ದಾರೆ. ಅದಾದ್ಮೇಲೆ ತುಂಬಾ ಮೂವಿ ಸೀನ್ಸ್ ನ ಶೂಟ್ ಮಾಡಿದ್ದಾರೆ. ತುಂಬಾ ಫೇಮಸ್ ಅಂದ್ರೆ ಹ್ಯಾರಿ ಪಾಟರ್ ಮೂವಿ ಸುಮಾರು ಜನ ನೋಡಿರ್ತೀರಾ, ಅದು ಸೀನ್ಸ್ ಗಳು ತುಂಬಾ ಈ ಒಂದು ಲೊಕೇಶನ್ ಅಲ್ಲೇ ಶೂಟ್ ಮಾಡಿರೋದು. ಅದಾದ್ಮೇಲೆ ಮೈ ಆಕ್ಸ್ಫರ್ಡ್ ಇಯರ್ ಅಂತಾನೆ ಒಂದು ಮೂವಿ ಇದೆ, ಆ ಮೂವಿ ಫುಲ್ ಈ ಸರೌಂಡಿಂಗ್ಸ್ ಅಲ್ಲಿ ಇಲ್ಲೇನೆ ಶೂಟ್ ಮಾಡಿರೋದು. ಸೊ ಎಸ್ ಗೈಸ್, ಐ ಹೋಪ್ ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಲ್ಲೆಲ್ಲ ಓಡಾಡಿ ಅಲ್ಲೆಲ್ಲ ತಿಂದು ಅದಾದ್ಮೇಲೆ ವಿ ಕೇಮ್ ಟು ಪಂಟಿಂಗ್. ಇಲ್ಲಿ ಬಂದ್ಮೇಲೆ ಪಂಟಿಂಗ್ ಅಂತೂ ಮಾಡ್ಲೇಬೇಕು. ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಅಂತಾನೆ ತಗೊಳ್ಳಿ. ಬಿಕಾಸ್ ದ ಹೋಲ್ ಯೂನಿವರ್ಸಿಟಿ ಯು ಕ್ಯಾನ್ ಸಿ, ಇದರಲ್ಲಿ ನಿಧಾನವಾಗಿ ಹಿಂಗ್ ಹೋಗ್ತಾ ಆ ಕಡೆ ಮರ ಗಿಡಗಳು, ಸೀನರಿ ಆಗಿರ್ಬೋದು, ಇಟ್ ವಾಸ್ ಸೋ ಮಚ್ ಸೂದಿಂಗ್. ನಿಮ್ಗೆ ಏನೇ ಟೆನ್ಷನ್ ಇದ್ರೂ ಎಲ್ಲ ಕಿತ್ಕೊಂಡು ಹೋಗ್ಬಿಡತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು ಎಕ್ಸ್ಪೀರಿಯನ್ಸು. ಇಫ್ ಎನಿವನ್ ಪ್ಲಾನಿಂಗ್ ಫಾರ್ ದ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಪ್ಲೀಸ್ ಡೋಂಟ್ ಮಿಸ್ this. Doing again. We see some university buildings. Yeah. So this building here, this is the Botanical Gardens. This one? No, this one's all right. So this is the oldest Botanical Gardens. ಟೈಮ್ ಅವಾಗ ಕರೆಕ್ಟ್ ಆಗಿ 3 ಗಂಟೆ ಆಗಿತ್ತು ಸಾಯಂಕಾಲ. ಇಟ್ ವಾಸ್ ಫೀಲಿಂಗ್ ಬೆಳಗಿನ 7-8 ಗಂಟೆ ಆಗಿದೆ ಅಂತ ಫೀಲ್ ಬರ್ತಾ ಇತ್ತು. ನೀವ್ ಇಲ್ಲಿ ಏನ್ ನನ್ ಲೆಫ್ಟ್ ಸೈಡ್ ನೋಡ್ತಾ ಇದೀರಲ್ಲ, ಇದೆಲ್ಲ ಸ್ಟೂಡೆಂಟ್ಸ್ ಅದು ಅಕೊಮಡೇಷನ್ ಅಂತೆ. ಅದು ಬಂದ್ಬಿಟ್ಟು ಹೋಟೆಲ್, ಅಲ್ಲಿ ಪಕ್ಕದಲ್ಲಿ ಇರೋದೆಲ್ಲ ಕಾಲೇಜ್ ಅಂತೆ. ಇಲ್ಲಿ ರೈಟ್ ಸೈಡ್ ಗ್ರೀನರಿ ಇದೆಯಲ್ಲ, ಅದು ಪ್ಲೇಯಿಂಗ್ ಏರಿಯಾ ಅಂತೆ. ಲೈಕ್ ದೇ ಕ್ಯಾನ್ ಪ್ಲೇ ಕ್ರಿಕೆಟ್ ಆರ್ ದೇ ಕ್ಯಾನ್ ಪ್ಲೇ ಎನಿಥಿಂಗ್. ಸೊ ಇದು ಫುಲ್ ಯೂನಿವರ್ಸಿಟಿ ಏರಿಯಾನೇ. ನಾನು ಅಲ್ಲಿರೋರೆಲ್ಲ ಮಾತಾಡ್ಕೋತಾ ಇದ್ವಿ, ಈ ರೇಂಜ್ಗೆ ಯೂನಿವರ್ಸಿಟಿ ಇಟ್ಕೊಂಡು ಯಾರಾದ್ರೂ ಓದ್ತಾರಾ, ಫುಲ್ ಇಲ್ಲೇ ಫುಲ್ ಮಜಾ ಮಾಡ್ಕೊಂಡು ಇದ್ಬಿಡ್ತಾರೆ ಅಂತ ಮಾತಾಡ್ಕೋತಾ ಇದ್ವಿ. ಏನಿದೆ ಗೊತ್ತಾ ಗೈಸ್ ಯೂನಿವರ್ಸಿಟಿ, ಇದು ನೋಡಿ, ಇದು ಕೂಡ ಬ್ರಿಡ್ಜ್. ಅಲ್ಲಿ ಪ್ಲೇಯಿಂಗ್ ಏರಿಯಾ ಇಂದ ಈ ಕಡೆ ಯೂನಿವರ್ಸಿಟಿಗೆ ಅದು ಬ್ರಿಡ್ಜ್ ಮಾಡಿದ್ದಾರೆ. ಇಟ್ ಈಸ್ ಸೋ ಗುಡ್. ನೋಡೋದಕ್ಕೆ ಲಿಟ್ರಲಿ 2 ಕಣ್ಣು ಸಾಲ್ತಾ ಇರ್ಲಿಲ್ಲ. ಇಲ್ಲಿ ವಿಡಿಯೋ ಅಲ್ಲಿ ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಮಟ್ಟಿಗೆ ನೀವ್ ಅದ್ ಫೀಲ್ ಮಾಡ್ತಾ ಇದ್ದೀರಾ, ಸೀರಿಯಸ್ಲಿ ಡೋಂಟ್ ನೋ. ಮಾತ್ರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಇದು ಕಾಲೇಜು, ಇದು ಪ್ಲೇ ಏರಿಯಾ, ಇದು ಹೋಟೆಲ್ ಅವ್ರ ಅಕೊಮಡೇಷನ್ ಅಂತ. ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಅಂಡ್ ಅವ್ರ
ಅವ್ರು ಕೇಳಿದ್ರು ನೀವು ಯಾವ ಕಂಟ್ರಿಯಿಂದ ಬಂದಿದ್ದೀರಾ ಅಂತ. ನಾವ್ ಹೇಳಿದ್ವಿ ವಿ ಆರ್ ಫ್ರಮ್ ಇಂಡಿಯಾ ಅಂತ. ಅವ್ರು ಹೇಳ್ತಾ ಇದ್ರು ನಾನು ಒಂದಿನ ಇಂಡಿಯಾಗ್ ಹೋಗ್ಬೇಕು ಅಂತ ಇದ್ರು. ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಇಲ್ಲಿ ಜನನು ನಮ್ಮ ದೇಶದ ಬಗ್ಗೆ ಒಂದ್ಸತಿ ಹೋಗ್ಬೇಕು ಅಂತ ಡ್ರೀಮ್ ಇಟ್ಕೊಂಡಿದಾರಲ್ಲ, ನನ್ಗದು ತುಂಬಾ ಖುಷಿ ಆಯ್ತು. ಇಂಡಿಯಾದಲ್ಲಿರೋರು ಹೇಗೆ ನಾನು UK ಹೋಗ್ಬೇಕು, ಆಸ್ಟ್ರೇಲಿಯಾ ಹೋಗ್ಬೇಕು, US ಹೋಗ್ಬೇಕು ಅಂತ ಏನ್ ಡ್ರೀಮ್ ಇಟ್ಕೊಂಡಿರ್ತಾರೋ ಅದೇ ರೀತಿ ಅಲ್ಲಿ ಜನನು ನಮ್ ದೇಶಕ್ಕೆ ಬರ್ಬೇಕು ಅಂತ ಅದೇ ರೀತಿ ಆಸೆ ಇಟ್ಕೊಂಡಿರ್ತಾರೆ ಅಂತ ನನಗೆ ಅವತ್ತು ಗೊತ್ತಾಯ್ತು. ಅಂಡ್ ತುಂಬಾ ಖುಷಿ ಆಯ್ತು, ನಮ್ ದೇಶದ ಬಗ್ಗೆ ಹೆಮ್ಮೆ ಆಯ್ತು. ಫೋಟೋಗೊಂದು ಪೋಸ್ ಕೊಡ್ತಾ ವಿಡಿಯೋಸ್ ತಗೊಳ್ತಾ ಅಷ್ಟೊತ್ತಿಗೆ ಪಂಟಿಂಗ್ ಕೂಡ ಮುಗ್ದೆ ಹೋಯ್ತು. ಸೊ ಆ ಬೋಟ್ ನ ಲಾಂಗ್ ಪೋಲ್ ಇಂದ ಹಿಡ್ಕೊಂಡ್ ಹಿಂಗೆ ತಳ್ತಾರಲ್ಲ, ಆ ಬೋಟ್ ಮುಂದೆ ಹೋಗೋದಕ್ಕೆ, ಸೊ ಆ ಪರ್ಸನ್ ನ ಪಂಟರ್ ಅಂತ ಕರೀತಾರೆ. ಆ ಪ್ರೋಸೆಸ್ ನ ಪಂಟಿಂಗ್ ಅಂತ ಕರೀತಾರೆ. ಓಕೆನಾ. ಸೊ ಆ ಪಂಟರ್ ಇದಾರಲ್ಲ ಅವರು ಸ್ಟೂಡೆಂಟ್ ಅಂತೆ. ಈ ಒಂದು ಕೆಲಸನ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಂತೆ. ನಾವ್ ಅನ್ಕೋತೀವಿ ಫಾರಿನ್ ನಲ್ಲಿರೋರು, ಫಾರಿನ್ ಅಲ್ಲಿ ಓದೋರು ಅವ್ರಿಗೇನು ಆರಾಮ, ಫಾರಿನ್ ಅಲ್ಲಿ ಇದಾರೆ, ಆರಾಮಾಗಿ ಓದ್ತಾರೆ, ಆರಾಮಾಗಿ ತಿಂತಾರೆ, ಮಲ್ಕೋತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತೀವಿ. ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ಸೊ ಎಸ್ ಗೈಸ್, ಫೈನಲಿ ಪಂಟಿಂಗ್ ಕೂಡ ಮುಗೀತು ನಮ್ದು. ಇಟ್ ವಾಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಅನ್ನಿಸ್ತು ನನಗೆ. ಅಷ್ಟೊತ್ತಿಗೆ ಫುಲ್ ಹಶ್ವಾಗ್ಬಿಟ್ಟಿತ್ತು. ಹಾಗಂತ ಏನೂ ತಿನ್ಲಿಲ್ಲ, ಎಲ್ಲರೂ ಕಾಫಿ ತಗೊಂಡ್ರು. ನಾನು ಕಾಫಿ ಕುಡಿಯಲ್ಲ ಅಂತ ಹೇಳಿ ನಾನೊಂದು ಮಾಚಾ ತಗೊಂಡೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬನಾನಾ ಮಾಚಾ, ತುಂಬಾನೇ ಸಖತ್ತಾಗಿತ್ತು, ಕ್ರೇಜಿ ಆಗಿತ್ತು. ಐ ಲವ್ಡ್ ಇಟ್ ಸೋ ಮಚ್. ಅದ್ರ ಫಸ್ಟ್ ಟೈಮ್ ಕುಡಿಬೇಕು ಮಾಚಾ, ಅಥವಾ ಮಾಚಾ ಎಲ್ಲ ಕುಡಿತಾ ಇದೀವಿ, ಹೊಸ ಫ್ಲೇವರ್ ಏನಾದ್ರು ಟ್ರೈ ಮಾಡ್ಬೇಕು ಅಂದ್ರೆ ಟ್ರೈ ದಿಸ್ ಬನಾನಾ ಮಾಚಾ. ಸೊ ಎಸ್ ಗೈಸ್, ಹಿಸ್ಟ್ರಿ ಆಫ್ ಯೂನಿವರ್ಸಿಟಿ ಆಗಿರ್ಬೋದು, ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಟು ಅಪ್ಲೈ ಫಾರ್ ಯೂನಿವರ್ಸಿಟಿ ಆಗಿರ್ಬೋದು, ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇದೆಲ್ಲಾನು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಾವು ಹೋಗ್ತಾ ಇರೋ ಪ್ಲೇಸು ಬೇರೆ ಕಂಟ್ರಿ, ಅದ್ರ ಹೆಸರು ವೇಲ್ಸ್ ಅಂತ. ವೆರಿ ಬ್ಯೂಟಿಫುಲ್ ಕಂಟ್ರಿ ಅದು. ನಾವು ಹೋಗ್ತಾ ಇರೋ ಪ್ಲೇಸ್ ಅಂತೂ ಇನ್ನ ಬ್ಯೂಟಿಫುಲ್ ಪ್ಲೇಸು. ಆ ವಿಡಿಯೋನು ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್, ಬಾಯ್ ಬಾಯ್.